ಕಳೆದ ವರ್ಷ ಮಾರಿಕಣಿವೆ ಕೋಡಿ ಬಿದ್ದಾಗ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸಾಧ್ಯ ಆಗಲಿಲ್ಲ. ಒಂದು ವರ್ಷದವರೆಗೂ ಪ್ಲ್ಯಾನ್ ಮಾಡಿದ್ರೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಈ ವರ್ಷ ಮೊನ್ನೆ ನ್ಯೂಸ್ ಬರ್ತಿದ್ದಂಗೆ ಸರಿ ನೋಡ್ಲಿಕ್ಕೆ ಹೋಗೋಣ ಮಾರಿಕಣಿವೆ ಅಂತೇಳಿ ನಾನು ನಮ್ಮ ತಾಯಿ ಮಕ್ಕಳು ಎಲ್ಲ ಸೇರಿಕೊಂಡು ಹೊರಟಿದ್ದಾಯಿತು. ಮಾರಿಕಣಿವೆಗೆ ಅನೇಕ ಅಥವಾ ವಾಣಿವಿಲಾಸ ಸಾಗರದ ಬಗ್ಗೆ ಅನೇಕ ವೀಡಿಯೋಗಳಿರ್ಬೋದು, ಯೂಟ್ಯೂಬಲ್ಲಿರ್ಬೋದು. ಆದರೆ ನಾನು ಹೇಳಲಿಕ್ಕೆ ಹೊರಟಿರೋಂಥ ಒಂದು ದೃಷ್ಟಿ ಒಂದಿಷ್ಟು ಬದಲಾವಣೆ ಚೇಂಜಸ್ ಇದೆ. ಅಂದರೆ ಒಂದಿಷ್ಟು ಬೇರೆ ರೀತಿಯಲ್ಲಿ ನನ್ನ ದೃಷ್ಟಿನಲ್ಲಿ ನಾನೇನು ನೋಡಿದ್ದೀನಿ ಅದನ್ನ ಹೇಳಲಿಕ್ಕೆ ಹೊರಟಿರೋಂಥದ್ದು. ಮೊದಲನೇದು ವಾಣಿವಿಲಾಸ ಅಂತೇಳಿ ಹೇಳ್ತಾರೆ. ವಾಣಿವಿಲಾಸ ಒಂದು ಕಡೆ ನೋಡಿದಾಗ ವಿಧವಾ ಪತ್ನಿ, ಮೈಸೂರು ಮಹಾರಾಜರ ಫ್ಯಾಮಿಲಿಯಲ್ಲಿರೋಂಥ ವಿಧವಾ ಪತ್ನಿ ಅಂತ ಒಂದು ಕಡೆ ಬಂದರೆ, ಒಂದು ಕಡೆ ಮಹಾರಾಜರ ಮಗಳಾಗಿದ್ಲು, ಕೊನೆಯ ಮಗಳಾಗಿದ್ಲು ಅಂತೇಳಿ ಮತ್ತೊಂದು ಕಡೆ ಹೇಳ್ತಾರೆ. ಇದನ್ನೊಂದಿಷ್ಟು ಸ್ಪಷ್ಟೀಕರಣ ಬೇಕಾಗುತ್ತೆ. ಅಥವಾ ವಾಣಿವಿಲಾಸ ಅವ್ರದ್ದು ಒಂದು ಫೋಟೋ ಹಾಕ್ಬೋದಾಯ್ತು ಈ ಜಾಗದಲ್ಲಿ ಎಲ್ಲರೂ. ಅದೆಲ್ಲೂ ಕಾಣಿಸ್ಕೊಳಲ್ಲ ನಮಗೆ. ಆ ಫೋಟೋ ಆಗಲಿ ಇನ್ನೊಂದಾಗಲಿ ಕಾಣಿಸಲ್ಲ. ವಾಣಿವಿಲಾಸ ಅನ್ನೋರದ್ದು ಫೋಟೋ ಇದೆ ಮೈಸೂರು ಅರಮನೆಯಲ್ಲಿ. ಆ ಫೋಟೋನ ಇಲ್ಲಿ ಹಾಕಿ ಈ ವ್ಯಕ್ತಿ ಇದನ್ನು ಕಟ್ಟಿಸ್ಲಿಕ್ಕೆ ಶ್ರಮಿಸಿದ್ರು ಅಥವಾ ಕೊಡುಗೆಯನ್ನು ಕೊಟ್ಟರು ಅಂಥೇಳಿ ತೋರಿಸ್ಬೋದಾಗಿತ್ತು. ಅದು ಸಹ ಇಲ್ಲೆಲ್ಲೂ ಕಾಣಲ್ಲ. ಮೂರನೇದು, ಇದರ ಅಳತೆ ಏನಿದೆಯಲ್ಲ 50 ಅಡಿ 50 ಮೀಟ್ರ್ ಎತ್ತರ ಇದೆ, 140 ಮೀಟ್ರ್ ಅಗಲ ಇದೆ ಅಂತೆಲ್ಲ ಹೇಳ್ತಾರೆ. ಇಲ್ಲೆಲ್ಲ ನಾವು ಸಣ್ಣದಿದ್ದಾಗ ತುಂಬ ಓಡಾಡಿದ್ವಿ. ಆದರೆ ಇತ್ತೀಚೆಗೆ ಯಾವಾಗಲೂ 1990 ಎಲ್ಲ ಡ್ಯಾಮ್ಗಳಿಗೆ ಯಾರೋ ಬಾಂಬ್ ಹಾಕ್ಬಿಡ್ತಾರೆ ಉಗ್ರಗಾಮಿಗಳ ಬಗ್ಗೆ ಉಗ್ರಗಾಮಿಗಳಂತೇಳಿ ಎಲ್ಲ ಡ್ಯಾಮ್ಗಳನ್ನೂ ಕ್ಲೋಸ್ ಮಾಡಿದ್ದಾರೆ. ಮಿನಿಟ್ಗಳು ಬಂದಾಗ ಅಲ್ಲಿ ಯಾರನ್ನೂ ಚೆಕ್ ಮಾಡಿಬಿಡಲ್ಲ. ಬಾಗಿನ ಕೊಡೋಕ್ಕೆ ಬಂದಾಗ ಅವತ್ತೇ ಅವರು ಬಾಂಬ್ ಹಾಕಿದ್ರೆ ಯಾವತ್ತು ಬೇಕಾದ್ರೂ ಹಾಕ್ಬೋದು. ಅಥವಾ ನೀರಲ್ಲಿ ಯಾವುದೋ ಒಂದು ದಿಕ್ಕಿನಿಂದ ಬಂದುಬಿಟ್ಟು ಅವರು ಬಾಂಬ್ ಹಾಕ್ಬೋದು. ಮೇಲೆ ಬಂದು ಹಾಕಬೇಕು ಅಂತ ಏನಿಲ್ಲ ಇದಕ್ಕೆ. ಆದರೆ ಇದೊಂದು ಎಲ್ಲ ಡ್ಯಾಮ್ಗಳನ್ನ ಈ ಥರ ಸಾರ್ವಜನಿಕರನ್ನ ಬಂದ್ ಮಾಡಿಟ್ಟು ನಮ್ಮನ್ನು ಒಂಥರ ಹೊರಗಡೆ ಇಟ್ಬಿಟ್ಟಿದ್ದಾರೆ. ಸಾರ್ವಜನಿಕರ ಅಧಿಕಾರ ವರ್ಗದಿಂದ ಹೊರಗಡೆ ಇಟ್ಟಿರೋವಂಥದ್ದು ಕೇಳಿದರೆ ಸೇಫ್ಟಿ ದೃಷ್ಟಿಯಿಂದ ಆಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಇದು ಒಂದು ಕಡೆ ಆಯಿತು. ಹೋಗಲಿ, ಇದೆಲ್ಲ ಆಗಲಿ. ನಾವು ಟೆಕ್ನಿಕಲ್ ಯೋಚನೆ ಮಾಡಿದ್ರೆ ಈ ಕಲ್ಲುಗಳು ಲೋಕಲ್ ಕಲ್ಲುಗಳನ್ನ ಉಪಯೋಗಿಸ್ಕೊಂಡೆ ತುಂಬ ಚೆನ್ನಾಗಿ ಅದನ್ನು ಜೋಡಣೆ ಮಾಡಿದ್ದಾರೆ. ಮೇಲ್ಗಡೆ ಕಪ್ಪು ಕಲ್ಲುಗಳು ಎಲ್ಲಿಂದ ತಂದರೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾಗಿತ್ತು. ಈ ಕಪ್ಪು ಶಿಲೆಯಲ್ಲಿರೋಂಥ ಮಂಟಪಗಳದ್ದು ಕಲ್ಲುಗಳು ಎಲ್ಲಿಂದ ತೊಗೊಂಡು ಬಂದರೆ ಇದು ಮಾಹಿತಿ ಬೇಕಾಗಿತ್ತು. ಅದನ್ನು ಸಹ ಅವರು ಎಲ್ಲೂ ಸಹ ಇದನ್ನು ತೋರಿಸಿಲ್ಲ. ಮತ್ತು ನೀವು ನೋಡ್ಲಿಕ್ಕೆ ಹೋದಾಗ ಡ್ಯಾಮಿನ ಮೇಲೆ ಅನೇಕರು ತಮ್ಮ ಲವರ್ಸ್ ಹೆಸ್ರುಗಳನ್ನ ಕಿತ್ಕೊಂಡಿದ್ದಾರೆ. ಇದೊಂದು ಹೊಲಸು ಪದ್ಧತಿ ನಮ್ಮ ದೇಶದಲ್ಲಿರೋಷ್ಟು ಎಲ್ಲೂ ಇಲ್ಲ ಅನಿಸುತ್ತೆ. ಅದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಅದ್ರ ಮೇಲೆ ಲೇಪನ ಮಾಡಿ ಅದನ್ನು ಬಿಗಿ ಮಾಡ್ಬೋದಾಗಿತ್ತು. ಬಹುಶಃ ಅಲ್ಲೆಲ್ಲರೂ ಹಾಕ್ಬೋದಾಗಿತ್ತು. ಬೇಲಿ ಹತ್ರಕ್ಕೆ ಯಾರು ಬರ್ದಂಗೆ ಅದು ಗ್ಲಾಸ್ಗಳನ್ನೇ ಹಾಕ್ಬೋದಾಗಿತ್ತು ಬಿಡಿ ಇವತ್ತಿನ ಬಂಡವಾಳಕ್ಕೆ. ಅದೇನು ದೊಡ್ಡದಾಗ್ತಿರಲಿಲ್ಲ ಹತ್ರಕ್ಕೆ ಬರ್ದಂಗೆ. ಇದು ಬೇರೆ ಪ್ರಶ್ನೆ. ಜೊತೆಯಲ್ಲಿ ಈ ಮಂಟಪ ಇದೆಯಲ್ಲ ತುಂಬ ಸುಂದರವಾದ ಮಂಟಪ, ತುಂಬ ಖುಷಿ ಆಗುತ್ತೆ. ಆ ಮಂಟಪದಲ್ಲಿ ಬಹುಶಃ ಅವತ್ತು ಇನಾಗ್ರೇಷನ್ ಆದಾಗ ಇಲ್ಲಿ ಕೂತ್ಕೊಂಡು ಅದನ್ನು ವ್ಯೂ ಮಾಡಲಿಕ್ಕೋ ಪ್ರತಿಯೊಂದರಲ್ಲೂ ಒಂದು ಗೌರವ ಮತ್ತು ವೈಭವ ಇತ್ತು ಅವತ್ತಿನ ಕಾಲದಲ್ಲಿ. ಹಾಗಾಗಿ ಈ ಮಂಟಪನ ಕಟ್ಟಿಸಿದ್ರು ಅನಿಸುತ್ತೆ. ಮತ್ತು ಈ ಗ್ರಿಲ್ ನೋಡ್ತಾ ಇರಲ್ಲ, ಇದೇನು ಇದೆಯಲ್ಲ, ಇದು ಹುಕ್ಕಿಂದ ನಿರ್ಮಾಣ ಆಗಿರೋಂಥದ್ದು, ಅವತ್ತಿನ ಕಾಲದಲ್ಲಿ ಹಾಕಿರೋಂಥದ್ದು. ಅದಾದಮೇಲೆ ಇತ್ತೀಚೆಗೆ ಜಾಲರಿ ಗ್ರಿಲ್ ಹಾಕಿರೋ ತುಂಬ ಅಸಹ್ಯ ಅನಿಸುತ್ತೆ ನೋಡಲಿಕ್ಕೆ. ಇದೇ ಗ್ರಿಲ್ಲನ್ನು ಮತ್ತೊಂದು ಡೂಪ್ಲಿಕೇಟ್ ಮಾಡಿ ಇದನ್ನು ಎತ್ತರ ಮಾಡಿಬಿಟ್ಟು ಹಾಕಿಸ್ಬೋದಾಗಿತ್ತು, ರಕ್ಷಣೆ ಕೊಡಲೇಬೇಕು ಅಂತ ಇದ್ದರೆ. ನೋಡ್ತಾ ಇದ್ರಲ್ಲ, ಇದೇ ಡ್ಯಾಮಿನ ಮೇಲೆ ನಾವು ಅನೇಕ ಫೋಟೋಗಳು ತೆಗೆದಿದ್ದೀವಿ, ಓಡಾಡಿದ್ದೀವಿ ನಾವು ಮಕ್ಕಳಿದ್ದಾಗ. ಇತ್ತೀಚಿನವ್ರಿಗೆ ಅದು ಅವಕಾಶ ಇಲ್ದಂಗೆ ಆಗಿದೆ. ಹೋಗಲಿ, ಇದು ಒಂದು ಅಂದರೆ ನಾನು ಯಾವುದನ್ನು ಗಮನಿಸ್ತಾ ಇದ್ದೀನಿ ಅಂಥೇಳಿ. ಮತ್ತು ಇದನ್ನೆಲ್ಲ ಹೇಳ್ತಾರೆ, ಯಾವುದು ಇದಿಲ್ದನೆ ಗಾರೆ ಅಂದರೆ ಸಿಮೆಂಟನ್ನು ಉಪಯೋಗಿಸ್ತಾನೆ ಗಾರೆಯಿಂದನೇ ಕಟ್ಟಿರೋಂಥ ಏಕೈಕ ಅಣೆಕಟ್ಟು ಅಥವಾ ಡ್ಯಾಮ್ ಅಂತೇಳಿ ಇದನ್ನು ನಾವು ಕರೆಯೋಂಥದ್ದು. ಇದೇ ಮಾದರಿಲಿ ಇಟ್ಕೊಂಡು ಇವತ್ತು ಏನು ಸಿಮೆಂಟಿಗೆ ಲೆಕ್ಕ ಬರೀತಾ ಇದ್ದಾರಲ್ಲ, ಅನೇಕ ಡ್ಯಾಮು, ಗೋಕಟ್ಟೆಗಳು ಮತ್ತು ಸಣ್ಣ ಸಣ್ಣ ಅಣೆಕಟ್ಟುಗಳನ್ನ ಕಟ್ಟಿ ಬರಿತಾ ಇದ್ರಲ್ಲಿ ಇದೆಲ್ಲ ಮಾರಿಕಣಿವೆ ಮಾದರಿ ಅಂತೇಳಿ ಅಥವಾ ವಾಣಿವಿಲಾಸ ಮಾದರಿ ಅಂತ ಹೇಳಿ ಇದನ್ನು ಹಾಕ್ಬೋದಾಗಿತ್ತು, ಮಾಡ್ಬೋದಾಗಿತ್ತು. ಇದನ್ನು ಡೂಪ್ಲಿಕೇಟ್ ಕಾಪಿ ಮಾಡಿ ಬೇರೆ ಬೇರೆ ಸಣ್ಣ ಸಣ್ಣ ಕಟ್ಟೆಗಳು ಕಟ್ಬೋದಾಗಿತ್ತು. ಇಷ್ಟು ದೊಡ್ಡ ಕಟ್ಟೆನೇ ಕಟ್ಟಿದ್ದಾರೆ ಅಂದರೆ ಸಣ್ಣ ಸಣ್ಣದು ಮಾಡ್ಬೋದಾಗಿತ್ತು. ಇಲ್ಲಿ ಒಂದು ಬೋರ್ಡ್ ಇದೆ, ಹಳೆಗನ್ನಡದಲ್ಲಿರೋಂಥದ್ದು. ಅರ್ಥನೇ ಆಗಲ್ಲ ಅದು ಆ್ಯಕ್ಚುಲಿ. ಅವಾಗ ನನಗೆ ಅರ್ಥ ಆಗ್ಬೋದಾಗಿತ್ತು. ಇದನ್ನು ಸಣ್ಣದಕ್ಕೆ ಕನ್ನಡದಲ್ಲಿ ಮಾಡಿ ಪಕ್ಕದಲ್ಲಿ ಒಂದು ಮಾಡ್ಬೋದಾಗಿತ್ತು. ಇವಾಗ ಅದೇನು ಇದೆ ವಿಷಯ ಅಂತ ತಿಳ್ಕೊಳ್ಲಿಕ್ಕೆ. ಇದು ನಾನು ಗಮನಿಸಿದ್ದು ಮತ್ತೊಂದು. ಮತ್ತು ಇಲ್ಲಿ ಅಲ್ಲೊಂದು ಬೋರ್ಡ್ ಇತ್ತು, ಎಲೆಕ್ಟ್ರಿಕ್ ಬೋರ್ಡ್ ನೋಡ್ತಾ ಇರ್ಬೋದು. ತುಂಬ ಅಸಹ್ಯವಾಗಿ ಕಾಣಿಸ್ತದೆ, ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ. ಎಷ್ಟು ಕ್ಯೂಟಾಗಿ ಮಾಡ್ಬೋದಾಗಿತ್ತು. ಇಷ್ಟು ಸುಂದರವಾಗಿರೋ ಕಲ್ಲಲ್ಲಿ ಮಂಟಪನೇ ಕಟ್ಟಿದಾರಂತೆ. ಅದೊಂದು ಇವತ್ತಿನ ಮೀಟ್ರ್ ಬೋರ್ಡನ್ನು ಕೆಟ್ಟದಾಗ ಹಾಕಿದ್ದಾರೆ ಅವರು. ಇದು ತುಂಬ ಅಸಹ್ಯ ಅನ್ನಿಸ್ತದೆ ನೋಡಲಿಕ್ಕೆ. ಪರಿಸರ ಏನೋ ಚೆನ್ನಾಗಿದೆ, ಆದರೆ ಮೇಲೆ ಹತ್ತಲಿಕ್ಕೆ ಎಂಥದ್ದು ಅವೈಜ್ಞಾನಿಕವಾಗಿ ಹತ್ತುತ್ತಾ ಇದ್ದಾರೆ ಮೇಲ್ಗಡೆ ಮಂಟಪದ ಮೇಲೆ ಎಲ್ಲ. ಅದು ಕೆಪಾಸಿಟಿ ಏನೋ ಅದು ಹತ್ತಬೇಕು ಬಿಡಬೇಕು ಅನ್ನೋ ಮಾಹಿತಿ ಎಲ್ಲೂ ಇಲ್ಲ. ಆದರೆ ಎಲ್ಲರೂ ಅದ್ರ ಮೇಲೆ ಹತ್ತಿ ಇದು ಮಾಡ್ತಾಯಿದ್ದಾರೆ. ಯಾಕೆಂದರೆ ಆರನ್ನು ಅದರಿಂದ ಮೇಲೆ ಈ ಕಡೆ ಆರಿ ಆತ್ಮಹತ್ಯೆ ಮಾಡ್ಕೋಬೋದು ಅಥವಾ ಏನು ಬೇಕಾದ್ರೂ ಮಾಡ್ಬೋದು, ಅವಕಾಶ ಇದೆ. ಆದರೆ ಅಲ್ಲಿಗೆ ಯಾವುದೋ ಒಂದಕ್ಕೆ ಮಾತ್ರ ರೆಸ್ಟ್ರಿಕ್ಷನ್ ಮಾಡಿ ನಮ್ಮನ್ನೆಲ್ಲ ನಿಲ್ಲಿಸೋಂಥ ಒಂದು ಪ್ರಯತ್ನ ಆಗಿದೆ. ಮತ್ತು ಇದು ಭಾರತದ ಭೂಪಟ ಕಂಡಂಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಇದು ಒಂದು ಚಿತ್ರ ಮೇಲ್ಗಡೆಯಿಂದ ವ್ಯೂ ಮಾಡಿದಾಗ, ಅಂದರೆ ಇವತ್ತೇನು ಡ್ರೋನ್ ಇದೆ ಅಥವಾ ಇದ್ರ ಹೆಲಿಕಾಪ್ಟ್ರ್ ಇದ್ರ ಮೇಲೆ ಒಂದು ಫೋಟೋ ತೆಗೆದುಬಿಟ್ಟು ಹಾಕ್ಬೋದಾಗಿತ್ತು. ಈ ಥರ ಕಾಣಿಸುತ್ತೆ ನೋಡಿ ಭಾರತದ ಭೂಪಟ ಅಂತೇಳಿ ಭಾರತದ ಭೂಪಟ ಚಿತ್ರನ ಹಾಕಿ ಈ ಕಡೆ ಇದ್ರ ಚಿತ್ರನ ಹಾಕಿ ಮಾಡ್ಬೋದಾಗಿತ್ತು. ಇಲ್ಲಿ ಸಣ್ಣ ಪುಟ್ಟ ಕಸ ಸುಮಾರಷ್ಟು ಬಿದ್ದಿದೆ. ಅದನ್ನು ತಪ್ಪನ್ನೇ ಮಾಡ್ತಿರೋ ಸಾರ್ವಜನಿಕರು ಮಾಡ್ತಿರೋ ತಪ್ಪೆ ಅಂತಲೇ ಹೇಳ್ತಿರೋಂಥದ್ದು. ಅದರಲ್ಲಿ ಒಬ್ಬನ ಗಾರ್ಡ್ ಹಾಕಿದ್ದಾರೆ.
ಆ ವ್ಯಕ್ತಿ ಏನು ಮಾಡ್ತಿರ್ತಾರೆ ದಿವಸ ಎಲ್ಲ ಅಲ್ಲೇ ಕೂತ್ಕೊಂಡು ಕಾಲ ಕಳೀತಿರ್ತಾರೆ ಮಂಟಪದಲ್ಲಿ ಹೊರತು ಅಟ್ಲೀಸ್ಟ್ ಅದನ್ನೊಂದಿಷ್ಟು ಸ್ವಚ್ಛತೆ ಮಾಡ್ಕೋಬೋದು. ಸರ್ಕಾರದಿಂದ ತಿನ್ನೋಂಥ ಸಂಬಳಕ್ಕೆ ಅವ್ರು ಯಾರು ಮಾಡ್ಕೋಬೋದು. ಅದು ಸಹ ಎಲ್ಲೂ ಕಂಡು ಬರ್ತಾ ಇಲ್ಲ ಇಲ್ಲಿ. ಈ ಥರ ಪಾಯಿಂಟ್ಗಳು ಅಂದರೆ ಬರೀ ನೆಗೆಟಿವೇ ಗಮನಿಸಿದ್ದೀನಿ ಅಂತಲ್ಲ, ಇಷ್ಟೊಂದು ಪಾಸಿಟಿವ್ ಆಗಿರೋಂಥ ಒಂದು ಡ್ಯಾಮ್ ಇದು. ನಾನು ಹೇಳಿದ್ನಲ್ಲ ಮೊದಲೇ ಗಾರೆಯಲ್ಲಿ ಕಟ್ಟಿರೋಂಥದ್ದು, ಅಂದರೆ ಸಿಮೆಂಟ್ ಇಲ್ದನೇ ಅದನ್ನು ವಾಣಿ ವಿಲಾಸ ಮಾದರಿ ಅಂತೇಳಿ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನ ಬೇಕಾದಷ್ಟು ಮಾಡ್ಬೋದಾಯಿತು, ಕೆರೆಗಳನ್ನ ಬಂದೋಬಸ್ತ್ ಮಾಡ್ಬೋದಾಯಿತು ಇದೇ ಹೆಸರಲ್ಲಿ. ಇದೆಲ್ಲ ಆಶ್ಚರ್ಯ ಅನಿಸುತ್ತೆ, ಯಾಕೆ ಇದೆಲ್ಲ ಹೊಳೆಯಲ್ಲ ನಮ್ಮವ್ರಿಗೆ ಅಂತ ಅನಿಸುತ್ತೆ. ಅಜ್ಜಿ ಒಬ್ಬರು ಹೋಗ್ತಾ ಇದ್ದಾರೆ 80 ವರ್ಷದವ್ರು, ಅವ್ರು ಹೇಗೆ ಹತ್ತಿಳಿದ್ರು ಅಂತ ಆಶ್ಚರ್ಯ ಆಗುತ್ತೆ. ತುಂಬ ಖುಷಿ ಆಯಿತು. ಜೊತೆಗೆ ಇಲ್ಲೆಲ್ಲ ಫೋಟೋ ಶೂಟ್ಸ್ಗೆಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತಿದೆ ಆ್ಯಕ್ಚುಲಿ. ಇದೆಲ್ಲ ಸೆಲ್ಫಿ ಪಾಯಿಂಟ್ಗಳಂತೆಲ್ಲ ಮಾಡಿ ಚಾರ್ಜ್ಗಳು ತಗೋಬೋದೇನೋ ಬಹುಶಃ. ಆ್ಯಕ್ಚುಲಿ ಜನ ಕೊಡ್ತಾರೆ, ಯಾರು ಇಲ್ಲ ಅನ್ನಲ್ಲ. 50 ರೂಪಾಯಿನೋ 20 ರೂಪಾಯಿನೋ ಮಾಡಿದ್ರೆ ಕೊಡ್ತಾರೆ. ಇದೊಂದು ವಿಹಂಗಮ ನೋಟ ಇದರದ್ದು. ತುಂಬ ಖುಷಿಯಾಗುತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಆದರೆ ಎಲ್ಲೂ ಸಹ ನೀವು ಚಿತ್ರದುರ್ಗದಿಂದ ಹೊರಟ ಮೇಲೆ ನಿಮ್ಗೆ ವಾಣಿ ವಿಲಾಸ ಸಾಗರಕ್ಕೆ ಅಂತೇಳಿ ಒಂದೇ ಒಂದು ಬೋರ್ಡು ಸಹ ಕಾಣಲ್ದೇ ಇರೋದು ವಿಪರ್ಯಾಸ. ನಿಮ್ಗೆ ಹಿರಿಯೂರಿಂದ ಒಳಗಡೆ ಬಂದು ಆ ಸರ್ಕಲಿಂದ ಬಲಗಡೆ ತಿರ್ಕೊಂಡ ಮೇಲೆ ವಾಣಿ ವಿಲಾಸ ಸಾಗರಕ್ಕೆ ಅಂತೇಳಿ ಹೊಸದುರ್ಗ ರೋಡಲ್ಲಿದೆ. ಅದು ಆಲ್ವೇಸ್ ಎಲ್ಲರಿಗೂ ಗೊತ್ತಿದೆ, ಇವತ್ತು ಗೂಗಲ್ ಹಾಕಂತಾರೆ. ಆದರೆ ನಾವು ಮಾಡಿದ್ದೇನು ಬಂತು ಅಂತ ಇದನ್ನು ಇಂಥ ಪ್ರಸಿದ್ಧ ಪ್ರವಾಸಿ ತಾಣ ಅಂತ ಎಲ್ಲ ಕಡೆ ಹಾಕಿದ ಮೇಲೆ ಬೋರ್ಡ್ಗಳಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಇವಾಗ ಪ್ರಸಿದ್ಧ ವಿಲಾಸ ಇದ್ರದ್ದು ಸ್ಥಳದ್ದು ಅಂಥೇಳಿ. ಇದು ಮಾರಿಗುಡಿ. ಇದು ಮಾರಿಗುಡಿ ಮುಂಚೆಯಿಂದ ಇದ್ದಿದ್ದಕ್ಕೆ ಈ ಕಣಿವೆ ಜಾಗದಲ್ಲಿ ಅದನ್ನು ಕಟ್ಟಿದ್ದಕ್ಕೆ ಮಾರಿ ಕಣಿವೆ ಅಂತೇಳಿ ಹೆಸರು ಬಂದಿತ್ತು, ಮಾರಿ ಕಣಿವೆ ಡ್ಯಾಮ್ ಅಂಥೇಳಿ. ವಾಣಿ ವಿಲಾಸ ಸನ್ನಿಧಿಯವರು ಕಟ್ಟಿದ್ದರಿಂದ ಇದನ್ನ ವಾಣಿ ವಿಲಾಸ ಸಾಗರ ಅಂಥೇಳಿ ಇದಕ್ಕೆ ಹೆಸರು ನೀಡ್ತಾರೆ. ಇಲ್ಲೂ ಸಹ ಒಂದು ಶಿಸ್ತು ಕಾಣಲ್ಲ ನಿಮಗೆ. ಒಳಗಡೆ ಹೋದರೆ ಗರ್ಭಗುಡಿಲಿ ಅಷ್ಟು ಜನ ನುಗ್ಲು ಒಳಗಡೆ ಯಾರು ವೀಕ್ ಇದ್ದಾರೋ ಸಫಿಕೇಟೆಡ್ ಆಗಿ ತಲೆ ತಿರುಗಿ ಬೀಳೋದೆ ಅಥವಾ ಸತ್ತೇ ಹೋಗ್ತಾರೋ ಗೊತ್ತಿಲ್ಲ. ಇದಕ್ಕೊಂದಿಷ್ಟು ಶಿಸ್ತನ್ನು ತರಬೇಕಾಗಿ ಕೇಳ್ಕೊಳೋಂಥದ್ದು. ಅಲ್ಲಿ ದರ್ಶನ ಮಾಡಬೇಕಾ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಂಥದ್ದು. ಇದು ನೋಡ್ತಾ ಇರ್ಬೋದು ನೀವು, ಅದು ಸುತ್ತಲೂ ಹೇಗೆ ಹಸಿರು ತುಂಬಿದೆ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ತುಂಬ ವೈಭವವಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಯಾವುದೋ ವೀರ್ಗಲ್ ಕಾಣಿಸುತ್ತೆ, ಅದ್ರ ಮಾಹಿತಿ ಯಾರು ಸಿಕ್ಕರೆ ಇತಿಹಾಸ ತಜ್ಞರು ಅದ್ರ ಬಗ್ಗೆ ಹಾಕ್ಬೋದಾಯಿತು. ಮಹಿಳೆ ಹೋರಾಟ ಮಾಡ್ತಿರೋಂಥದ್ದು ಹೆಮ್ಮೆ ಅನ್ನಿಸ್ಬೇಕು. ಪ್ರತಿಯೊಂದು ಮಹಿಳೆಗೂ ಭೇಟಿ ಕೊಟ್ಟಂತಾರೆ. ಇಲ್ಲೊಬ್ಬಳು ಮಹಿಳೆ ಈ ಥರ ಪ್ರಾಣತ್ಯಾಗ ಮಾಡಿಲ್ಲ ತನ್ನ ಇದಕ್ಕೋಸ್ಕರ ಅಂತ ಹೇಳಿ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.